ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತು ನಾನು ಸಾಂಸ್ಕೃತಿಕ ಕಲಾ ಕುಂಭದಲ್ಲಿದ್ದೀನಿ. ಬಹಳ ಅದ್ಭುತವಾದಂತಹ ಒಂದು ಜಾಗ ಇದು. ನೀವು ಮಹಾಕುಂಭ ಮೇಳಕ್ಕೆ ಬಂದ್ರೆ ಆದಷ್ಟು ಇಲ್ಲಿಗೆ ಬರುವಂತಹ ಪ್ರಯತ್ನವನ್ನ ಮಾಡಿ. ಇದು ಉತ್ತರ ಪ್ರದೇಶದ ಪುರಾತತ್ವ ಇಲಾಖೆ ಆಯೋಜನೆ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳಬಹುದು. ಅಂದ್ರೆ ಉತ್ತರ ಪ್ರದೇಶದ ಐತಿಹಾಸಿಕ ಸ್ಮಾರಕಗಳಾಗಿರಬಹುದು, ಅದೇ ರೀತಿ ಸನಾತನ ಸಂಸ್ಕೃತಿಯ ಬಗ್ಗೆ ಆಗಿರಬಹುದು, ಮಹಾಕುಂಭ ಮೇಳದ ಬಗ್ಗೆ ಆಗಿರಬಹುದು, ಅಂದ್ರೆ ಅದರ ಇತಿಹಾಸದ ಕುರಿತಾಗಿ ಆಗಿರಬಹುದು, ಇವೆಲ್ಲವನ್ನ ಬಹಳ ಅದ್ಭುತವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿ ಸಾಂಸ್ಕೃತಿಕ ಕಲಾ ಜಗತ್ತಿಗೆ ನಿಮ್ಮನ್ನ ಕೊಂಡೊಯ್ಯುವಂತಹ ಕೆಲಸವನ್ನ ಈ ಒಂದು ಕಲಾ ಕುಂಭ ಮಾಡುತ್ತೆ. ಅದ್ಭುತವಾಗಿದೆ. ಸುಮಾರು 7 ಸೆಕ್ಷನ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಇಲ್ಲಿ ಬಂದ್ರೆ ಡಿಜಿಟಲ್ ಮಹಾಕುಂಭದ ಅನುಭವವನ್ನ ಕೂಡ ಪಡ್ಕೊಳ್ಬಹುದು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಮೊದಲನೇ ಸೆಕ್ಷನ್ ಅಲ್ಲಿ ನಿಮಗೆ ಉತ್ತರ ಪ್ರದೇಶದ ಐತಿಹಾಸಿಕ ಸ್ಮಾರಕಗಳನ್ನ ಪರಿಚಯ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಅದೇ ರೀತಿ ಆಧ್ಯಾತ್ಮಿಕ, ಅದೇ ರೀತಿ ಐತಿಹಾಸಿಕ ಸಂಪ್ರದಾಯಗಳಾಗಿರಬಹುದು, ವಾಸ್ತುಶಿಲ್ಪಗಳ ಬಗ್ಗೆ ಆಗಿರಬಹುದು, ಬಹಳ ಡೀಟೇಲ್ಡ್ ಆಗಿ ನಿಮಗೆ ಸ್ಕ್ರೀನ್ಗಳ ಮೂಲಕ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿ ನಿಮಗೆ ಅಲ್ಲಲ್ಲಿ ಕೂತು ಅದನ್ನ ನೋಡುವಂತಹ ಅವಕಾಶಗಳಿರುತ್ತೆ. ಇನ್ನು ಕ್ವಿಜ್ ಪಾಯಿಂಟ್ ಅಂತ ಇರುತ್ತೆ. ಸೊ ಕ್ವಿಜ್ ಪಾಯಿಂಟ್ ಅಲ್ಲಿ ಹೋಗಿ ನೀವು ಈ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀವು ಕೊಟ್ರೆ ನಿಮಗೆ ಕೊನೆಯಲ್ಲಿ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅಂದ್ರೆ ನಿಮ್ಮ ಕೈಗೆ ಸಿಗಲ್ಲ, ಅದರಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಅದನ್ನ ಕೂಡ ನೀವು ಬಂದ್ರೆ ಒಂದು ಬಾರಿ ಟ್ರೈ ಮಾಡಬಹುದು. ಇನ್ನು ಪ್ರತಿ ಒಂದು ಏನ್ ಹಾಕಿರ್ತಾರಲ್ವ, ಒಂದು ಬೋರ್ಡ್ ತರ ಅಥವಾ ಒಂದು ಸ್ಕ್ರೀನ್ ತರ ಏನ್ ಹಾಕಿರ್ತಾರೆ, ಅದರಲ್ಲಿ ಏನು ವಿಚಾರಗಳಿರುತ್ತೋ ಅದರ ಕೆಳಗೆ ಒಂದು QR ಕೋಡ್ ಅನ್ನ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳು ಕೂಡ ನಿಮ್ಮ ಕೈಯಲ್ಲೇ ಸಿಕ್ಕಬಿಡುತ್ತೆ. ಹಾಗಾಗಿ ಡಿಜಿಟಲ್ ಮಹಾಕುಂಭದ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ನೀವು ಈ ಕಲಾ ಕುಂಭಕ್ಕೆ ಬಂದ್ರೆ ಮಾಡಬಹುದು ಅಂತ ನಾನು ಹೇಳ್ತೀನಿ. ಇನ್ನು ಈ ಸೆಕ್ಷನ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಪುರಾಣಗಳಲ್ಲಿ ಮಹಾಕುಂಭದ ಮೇಳದ ಬಗ್ಗೆ ಆಗಿರಬಹುದು, ಈ ಪ್ರಯಾಗ್ರಾಜ್ ಪುಣ್ಯ ಭೂಮಿಯ ಬಗ್ಗೆ ಆಗಿರಬಹುದು, ಇಲ್ಲಿನ ಶ್ರೇಷ್ಠತೆಯ ಬಗ್ಗೆ ಆಗಿರಬಹುದು, ಗಂಗಾ ನದಿಯ ಬಗ್ಗೆ ಆಗಿರಬಹುದು, ತ್ರಿವೇಣಿ ಸಂಗಮದ ಬಗ್ಗೆ ಆಗಿರಬಹುದು, ಗಂಗಾ ಆರತಿಯ ಬಗ್ಗೆ ಆಗಿರಬಹುದು, ಇವೆಲ್ಲದರ ಕುರಿತಾಗಿ ಪುರಾಣಗಳಲ್ಲಿ ಏನೆಲ್ಲ ಉಲ್ಲೇಖ ಇದೆಯೋ, ಯಾವೆಲ್ಲ ಉಲ್ಲೇಖ ಇದೆಯೋ ಅವೆಲ್ಲವನ್ನ ಕೂಡ ಇಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾರು ರಚಿಸಿದ್ದಾರೆ ಅವೆಲ್ಲವನ್ನ ಕೂಡ
ಹೆಸರುಗಳ ಸಮೇತ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಏನಿರುತ್ತೆ, ಈ ಪುರಾಣದಲ್ಲಿ ಏನು ಉಲ್ಲೇಖ ಆಯ್ತು ಅದನ್ನ ನಿಮಗೆ ಹಿಂದಿ ಅದೇ ರೀತಿ ಇಂಗ್ಲಿಷ್ ಭಾಷೆಗಳಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಭಾಷೆ ಇಲ್ಲಿ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲವನ್ನ ಕೂಡ ಬಹಳ ಅದ್ಭುತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡಿದ್ದಾರೆ. ಬಹಳ ದೊಡ್ಡದಿದೆ, ಬಹಳ ವಿಸ್ತಾರವಾದಂತಹ ಜಾಗ, ಎಲ್ಲವನ್ನ ಕೂಡ ತೋರಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಇನ್ನು ಈ ಸೆಕ್ಷನ್ಗೆ ಬಂದ್ರೆ ನಿಮಗೆ ಮಹಾಕುಂಭಮೇಳದ ಇತಿಹಾಸವನ್ನ ತಿಳ್ಕೊಳ್ಳುವಂತಹ ಅವಕಾಶ ಸಿಗುತ್ತೆ. ಅಂದ್ರೆ ಮಹಾಕುಂಭಮೇಳ ಯಾವಾಗ ಆರಂಭ ಆಯಿತು, ಆ ಸಂದರ್ಭದಲ್ಲಿ ಅವರು ಬರೆದಂತಹ ಪತ್ರಗಳಾಗಿರಬಹುದು, ಮಹಾಕುಂಭಮೇಳ ಆಯೋಜನೆಗೊಳ್ಳುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಬರೆದಂತಹ ಪತ್ರಗಳಾಗಿರಬಹುದು, ಒಂದಷ್ಟು ಸೂಚನೆಗಳಾಗಿರಬಹುದು, ಇನ್ನು ಗಂಗಾ ಸ್ನಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಕೊಟ್ಟಂತಹ ಸೂಚನೆಗಳಾಗಿರಬಹುದು, ಅಥವಾ ಆ ಒಂದು ಕುಂಭಮೇಳಕ್ಕೆ ಎಷ್ಟು ಖರ್ಚಾಯಿತು, ಅದಕ್ಕೆ ಬಂದಂತಹ ಆದಾಯ ಎಷ್ಟು, ಇವೆಲ್ಲವನ್ನ ಕೂಡ ಸಾಕ್ಷಿ ಸಮೇತ ಅಂದ್ರೆ ರಿಸಿಪ್ಟ್ ಸಮೇತವಾಗಿ ಇಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ನೋಡಿ. ಇಲ್ಲಿಗ ನೀವು ನೋಡ್ತಾ ಇರಬಹುದು 1894ರಿಂದ 1906ರವರೆಗಿನ ಮಹಾಕುಂಭಮೇಳದ ಬಗೆಗಿನ ಒಂದಷ್ಟು ವಿಚಾರಗಳನ್ನ ಇಲ್ಲಿ ನಿಮಗೆ ತೋರಿಸಿದ್ದಾರೆ. ಅವರು ಬರೆದಂತಹ ಪತ್ರಗಳಾಗಿರಬಹುದು. ಇನ್ನು ಈ ಸೆಕ್ಷನ್ಗೆ ಬಂದ್ರೆ ನೀವು ಕಲಾಕಾರರ ಚಿತ್ರ ಪ್ರದರ್ಶನವನ್ನ ಕಾಣಬಹುದು. ಅದ್ಭುತವಾದಂತಹ ಕೈ ಚಳಕ, ನಿಮಗೆ ಒಂದೊಂದು ಪೇಂಟಿಂಗ್ ಅನ್ನ ನೋಡಿದ್ರು ಕೂಡ ರಿಯಾಲಿಸ್ಟಿಕ್ ಫೀಲ್ ಅನ್ನು ಕೊಡುತ್ತೆ. ಅಷ್ಟು ಅದ್ಭುತವಾದಂತಹ ಪೇಂಟಿಂಗ್ಸ್ ಗಳಿವು. ಒರಿಜಿನಲ್ ಅಂದ್ರೆ ಮಾಡಿರುವಂತದ್ದು. ನಿಮಗೆ ಅಲ್ಲಿ ಅವರ ಹೆಸರುಗಳು ಸಮೇತವಾಗಿ QR ಕೋಡ್ ಸಮೇತ ಕೊಟ್ಟಿರ್ತಾರೆ, ಯಾರು ಮಾಡಿದ್ದಾರೆ ಅಥವಾ ಅವರ ಡೀಟೇಲ್ಸ್ ಗಳನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಬಹಳ ಅದ್ಭುತವಾಗಿದೆ. ಇನ್ನು ಈ ಸೆಕ್ಷನ್ಗೆ ಬಂದ್ರೆ ನಿಮಗೆ ಪುರಾತನ ಸಂಗೀತ ವಾದ್ಯಗಳ ಪ್ರದರ್ಶನವನ್ನ ಕಾಣಬಹುದು. ಎಲ್ಲ ರೀತಿಯಾದಂತಹ ಸಂಗೀತ ವಾದ್ಯಗಳನ್ನ ಇಲ್ಲಿ ಇಟ್ಟಿದ್ದಾರೆ, ನೀವು ನೋಡಬಹುದು. ಬಹಳ ಅದ್ಭುತವಾಗಿದೆ. ಸಂಗೀತ ಪ್ರಿಯರು ಬಂದ್ರೆ ಬಹಳ ಖುಷಿ ಆಗ್ಬೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.